ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ 7ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಸೊ ನಿನ್ನಿನ ಒಂದು ಸೆಷನ್ನಲ್ಲಿ ನಾವು ಇಲ್ಲಿವರೆಗೂ ಸ್ಟಾಪ್ ಮಾಡಿದ್ವಿ. ಸೊ ಈ ಒಂದು ಅಡ್ಜೆಕ್ಟಿವ್ನ ನಾನು ಇನ್ನೊಂದು ಸಲ ತೊಗೋತಾ ಇದ್ದೀನಿ. ನಿನ್ನೆ PU ರಿಸಲ್ಟ್ ಬಂದಾಗ ಹರಿಬರಿಯಲ್ಲಿ ನಾನು 2 ಪಾಯಿಂಟ್ ಇರ್ತಕ್ಕಂಥ ಲಾಸ್ಟ್ ಈ 2 ಪಾಯಿಂಟ್ನ ಇಲ್ಲಿಗೇ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ಹಾಗಾಗಿ ಇನ್ನೊಂದು ಸಲ ಈ ಅಡ್ಜೆಕ್ಟಿವ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಒಂದು ಶಿಕ್ಷಕರ ನೇಮಕಾತಿ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇರ್ಬೋದು, ನಿಮ್ಮೆಲ್ಲರೂ ಕೂಡ ಸ್ನೇಹಿತರೆ LBA ಪ್ರಶ್ನೋತ್ತರಗಳು ಅದರಲ್ಲಿರ್ತಕ್ಕಂತಹ ಗ್ರಾಮರ್ ಪಾರ್ಟ್, ಓಕೆನಾ, ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಲೆಸನ್ ಆಗಲಿ ಪೋಯಮ್ ಆಗಲಿ ಕೇಳೋದಿಲ್ಲ. ಅಲ್ಲಿರ್ತಕ್ಕಂಥ ಇಂಗ್ಲೀಷ್ ಪಾರ್ಟ್ ಮಾತ್ರ ಅವರು ಫೋಕಸ್ ಮಾಡ್ತಾರೆ. ಹಾಗಾಗಿ ನಾವು ಇಂಗ್ಲೀಷ್ ಗ್ರಾಮರ್ನ ನೋಡ್ತಾ ಇದ್ದೀವಿ LBA ಪ್ರಶ್ನೋತ್ತರಗಳಲ್ಲಿ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಅಂಡರ್ಲೈನ್ ದ ಅಡ್ಜೆಕ್ಟಿವ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ನಾವು ನಿನ್ನೆ ನೋಡ್ತಾ ಇದ್ವಿ. ಸೊ ಈ ಒಂದು ಅಡ್ಜೆಕ್ಟಿವ್ ಅಂದರೆ ನಿಮಗೆ ಗೊತ್ತು, ನಾಮವಿಶೇಷಣ, ಹೌದಲ್ವಾ? ಸೊ ನೌನನ್ನು ಡಿಸ್ಕ್ರೈಬ್ ಮಾಡೋದು, ಅದನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹೇಗೆ ನೋಡಿ, ಇಲ್ಲಿ ದ ಮಿಲ್ ವಾಸ್ ಡಿಲೀಸಿಯಸ್. ಮಿಲ್ ಅಂತಕ್ಕಂಥದ್ದು ನೌನ್ ಆದರೆ ಮಿಲ್ ಯಾವ ರೀತಿ ಇದೆ ಅಂದರೆ ಡಿಲೀಷಿಯಸ್ ಆಗಿದೆ. ಇದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಸೊ ಇಟ್ ವಾಸ್ ಎ ಡಿಫಿಕಲ್ಟ್ ಎಕ್ಸಾಮ್ ಹೆಂಗಿತ್ತು, ಡಿಫಿಕಲ್ಟ್ ಆಗಿತ್ತು. ಇದು ಅಡ್ಜೆಕ್ಟಿವ್ ಆಗುತ್ತೆ. ಐ ಸಾ ಎ ಬ್ಯೂಟಿಫುಲ್ ಗಾರ್ಡನ್. ಸೊ ಬ್ಯೂಟಿಫುಲ್ ಈಸ್ ದ ಅಡ್ಜೆಕ್ಟಿವ್. ಮೈ ಫ್ರೆಂಡ್ ಈಸ್ ವೆರಿ ಕ್ಲೆವರ್. ಫ್ರೆಂಡ್ ಯಾವ ರೀತಿ ಇದ್ದಾರೆ, ಕ್ಲೆವರ್ ಆಗಿದ್ದಾರೆ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ವೈಲ್ಡ್ ಎನಿಮಲ್ಸ್ ಆರ್ ವೆರಿ ಡೇಂಜರಸ್ ಅಂತಕ್ಕಂಥದ್ದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ನಿನ್ನೆ ವೇರಿ ಅಂತ ಅಂದೆ, ಮುಂದೆ ಓದಲಿಲ್ಲ. ನಮ್ಮ ನೆಕ್ಸ್ಟ್ ಕೂಡ ವೇರಿ ಅಂತ ಓದೆ, ಮುಂದೆ ಓದಲಿಲ್ಲ. ಬಿಕಾಸ್ ಆಫ್ PU ರಿಸಲ್ಟ್ ಬಂತು. ಅದು ಬಂದ ತಕ್ಷಣ ಮೈಂಡ್ ಆ ಕಡೆ ಹೋಯಿತು. ಎಲ್ಲರೂ ಕೂಡ ಅವರ ಒಪಿನಿಯನ್ ಹೇಳ್ತಾ ಇದ್ರು, ಅವ್ರದ್ದು ಹಂಗೆ ಬಂತು, ಇವ್ರದ್ದು ಹಂಗೆ ಬಂತು ಅಂತ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ ನಿನ್ನೆ. ಹಾಗಾಗಿ ಈ ಅಡ್ಜೆಕ್ಟಿವ್ನ ನಾನು ಇನ್ನೊಂದು ಸಲ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ, ಓಕೆನಾ? ಸೊ ನೋಡಿ, ನಾವು ಇದನ್ನು ಅರೇಂಜ್ ದ ವರ್ಡ್ಸ್ ಡಿಕ್ಷನರಿ ಆರ್ಡರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ನೀನೆ, ಓಕೆನಾ? ಸೊ ಬನ್ನಿ, ಇವತ್ತಿನ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫ್ ಆಗಲಿ ಮತ್ತು ನಿಮಗೆ ಈ ಚಿತ್ರದಲ್ಲಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಆಗಲಿ ನಾನು ನಿಮಗೆ GPT ಬಿಟ್ಟಾಗ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ಏನು ಕೊಟ್ಟಿದ್ದಾರೆ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೂ ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಆನ್ಸರ್ ದ ಫಾಲೋವಿಂಗ್ ಇದೆ. ಆನ್ಸರ್ ದ 3-4 ಸೆಂಟೆನ್ಸ್ ಅಂತ ಇದೆ ನೋಡಿ. ಅದಾದಮೇಲೆ ಅರೇಂಜ್ ಇದೆ, ಹೂಸ್ ಆ್ಯಂಡ್ ದೀಸ್ ಇದೆ, ಇದೆಲ್ಲ ಬೇಡ. ಸೊ ಈ ಪೋಯಮಲ್ಲಿ ಸ್ಟಾಪ್ ಆಗುತ್ತೆ ನೋಡಿ. ಈ ಪೋಯಮಲ್ಲಿ ಯಾವುದೇ ಒಂದು ಗ್ರಾಮರ್ ಇಲ್ಲ, ಓಕೆನಾ? ಸೊ ನೆಕ್ಸ್ಟ್ ಹೋಗೋದೇ ಆದರೆ ನೋಡಿ, ಜರ್ನಿ ಟು ದ ಟಾಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಗ್ರಾಮರ್ ಪಾರ್ಟ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಎಸ್ ನೋಡಿ, ಆನ್ಸರ್ ದ ಫಾಲೋವಿಂಗ್, ಆನ್ಸರ್ ದ 2-3 ಸೆಂಟೆನ್ಸ್, ಆನ್ಸರ್ ದ ಫಾಲೋವಿಂಗ್ 4 and 5 ಸೆಂಟೆನ್ಸ್. ಓಕೆ, ಇಲ್ಲಿ ಒಂದು ಕ್ವಶನ್ ಇದೆ ಸ್ನೇಹಿತರೆ. ಆ್ಯಡ್ ಪ್ರಿಫಿಕ್ಸ್ ಟು ಮೇಕ್ ದ ವರ್ಡ್ ಮೀನ್ ಅಪೋಸಿಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಆ್ಯಡ್ ದ ಪ್ರಿಫಿಕ್ಸ್ ಟು ಮೇಕ್ ದ ವರ್ಡ್ ಮೀನ್ ಅಪೋಸಿಟ್. ಅದರ ಒಂದು ಮೀನಿಂಗ್ ಏನಾಗಿರಬೇಕು, ಆಪೋಸಿಟ್ ಆಗಿರಬೇಕು. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. 15th ಕ್ವಶನ್ ಇದೆ ನಿಮಗೆ ಇದು, ಓಕೆ? ಸೊ 15th ಕ್ವಶನ್ ನೋಡ್ತಾ ಹೋಗೋಣ. ಎಕ್ಸ್ಪೀರಿಯನ್ಸ್ ಇದೆ, ಲಾಕ್ ಇದೆ, ಅಡ್ವಾಂಟೇಜ್ ಇದೆ, ಲೋಡ್ ಇದೆ, ಪಾಸಿಬಲ್ ಅಂತ ಇದೆ ಸ್ನೇಹಿತರೆ, ಓಕೆನಾ? ಪಾಸಿಬಲ್ ಅಂತ ಇದೆ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಸೊ ಏನಾಗಬೇಕು, ಅಪೋಸಿಟ್ ಆಗಬೇಕು ಅಲ್ವಾ? ಸೊ ಅಪೋಸಿಟ್ ಆಗಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಏನಾಗಬೇಕು, ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಇನ್ಎಕ್ಸ್ಪೀರಿಯನ್ಸ್ ಅಂತ ಆಗಬೇಕು. ಯಾಕಂದರೆ ಅಪೋಸಿಟ್ ವರ್ಡ್ ಆಗಬೇಕಲ್ವ, ಅದಕ್ಕೆ. ಸೊ ಲಾಕ್ ಇದ್ದಿದ್ದು ಸ್ನೇಹಿತರೆ ಅನ್ಲಾಕ್ ಅಂತ ಪ್ರಿಫಿಕ್ಸ್ ಮಾಡಿದ್ರೆ ಅದು ಅಪೋಸಿಟ್ ಆಗುತ್ತೆ. ಲಾಕ್ ಅಂದರೆ ಲಾಕ್ ಮಾಡೋದು, ಅನ್ಲಾಕ್ ಅಂದರೆ ಏನಾಗುತ್ತೆ, ಅನ್ಲಾಕ್ ಅಂದರೆ ಲಾಕ್ ಓಪನ್ ಮಾಡೋದಾಗುತ್ತೆ. ಇವರೇನು ಹೇಳಿದ್ದಾರೆ, ಪ್ರಿಫಿಕ್ಸ್ ಹೆಂಗಿರಬೇಕು ಅಂದರೆ ಅದು ಅಪೋಸಿಟ್ ವರ್ಡ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಲಾಕ್ ಅನ್ಲಾಕ್ ಆಗುತ್ತೆ. ಅಡ್ವಾಂಟೇಜ್ ಅಂತ ಇದೆಯಲ್ವಾ, ಇದು ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಇದಕ್ಕೆ ಡಿಸ್ ಅಂತ ಆ್ಯಡ್ ಮಾಡಬೇಕು, ಇಲ್ಲಿ ಅನ್ ಅಂತ ಆ್ಯಡ್ ಮಾಡಬೇಕು, ಇಲ್ಲಿ ಇನ್ ಎಕ್ಸ್ಪೀರಿಯನ್ಸ್ ಅಂತ ಮಾಡಬೇಕು. ಲೋಡ್ ಇದೆ ಅಲ್ವಾ, ಸೊ ಅನ್ಲೋಡ್ ಅಂತ ಆಗುತ್ತೆ. ಲೋಡ್ ಇರೋದು ಅನ್ಲೋಡ್ ಅಂತ ಆಗುತ್ತೆ. ಪಾಸಿಬಲ್, ಇಂಪಾಸಿಬಲ್, ಅಂತ ಹಚ್ಚಿದ್ರೆ ಅದಕ್ಕೆ ಇಂಪಾಸಿಬಲ್ ಅಂತ ಆಗುತ್ತೆ. ಸೊ ನೋಡಿ, ಈ ಎಲ್ಲ ವರ್ಡ್ಗಳಿಗೆ ನಾವು ಪ್ರಿಫಿಕ್ಸ್ ಹಚ್ಚೋದ್ರ ಮೂಲಕ ಏನು ಮಾಡಿದ್ವಿ, ಅಪೋಸಿಟ್ ವರ್ಡನ್ನು ಮಾಡಿದ್ವಿ.
ಓಕೆ. ಸೊ ನೋಡಿ, ಇದರ ಒಂದು ಲಾಂಗ್ ಫಾರ್ಮ್ ಕೇಳಿದ್ದಾರೆ, ನೋಡೋಣ. ಜನರಲ್ ನಾಲೆಜ್ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಬರುತ್ತೆ. PUC, SSLC, MA, BCom, BE ಅಂತ ಇದೆ. ಓಕೆನಾ. PUC ಲಾಂಗ್ ಫಾರ್ಮ್ ಏನಾಗುತ್ತೆ? PUC ಲಾಂಗ್ ಫಾರ್ಮ್ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಆಗುತ್ತೆ. ಪ್ರೀ ಯೂನಿವರ್ಸಿಟಿ ಕೋರ್ಸ್. MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್, BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್, BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, SSLC ಅಂದರೆ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಆಗುತ್ತೆ. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ನೋಡೋಣ. ಯೂಸ್ ದಿಸ್ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಇದನ್ನೆಲ್ಲ ನೀವು ಸ್ವಂತ ವಾಕ್ಯದಲ್ಲಿ ಮಾಡಬೇಕಾದಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಐ ಆಮ್ ವೆರಿ ಆ್ಯಕ್ಟಿವ್ ಡೈಲಿ ಅಂತ ಮಾಡ್ಬೋದು. ಐ ಹ್ಯಾವ್ ಅ ಬ್ಯೂಟಿಫುಲ್ ಐಸ್ ಅಂತ ಮಾಡ್ಬೋದು. ದಿಸ್ ಈಸ್ ದ ಓನ್ ಸೆಂಟೆನ್ಸ್. ಓಕೆ, ನಿಮ್ಗೆ ಯಾವ ರೀತಿ ಸೆಂಟೆನ್ಸ್ ಬೇಕೋ ಆ ರೀತಿ ನೀವು ಮಾಡ್ಬೋದು. ಓಕೆ, ಐ ಆಮ್ ಎ ಟಾಲ್ ಬಾಯ್ ಆರ್ ಐ ಆಮ್ ಎ ಟಾಲ್ ಗರ್ಲ್. ಈ ರೀತಿ ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಎಸ್, ಇಲ್ಲಿಗೆ ನೋಡಿ, ನಾನೇನು ಸ್ಕಿಪ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಪ್ಯಾಸೇಜ್. ಓಕೆನಾ. ಪ್ಯಾಸೇಜ್ ಇದು ಗ್ರಾಮರ್ಗಂತೂ ಸಂಬಂಧಪಟ್ಟಿಲ್ಲ. ಇರ್ತಕ್ಕಂಥ ಪ್ಯಾಸೇಜ್ನ ಓದ್ಕೊಂಡು ನಾವು ಇಲ್ಲಿ ಇರ್ತಕ್ಕಂಥ ಕೆಳಗಿನ ಪ್ರಶ್ನೋತ್ತರಗಳನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿರ್ತಕ್ಕಂತಹ ಪಿಕ್ಚರ್ಗೆ ನಾವು ಲೈನ್ಸ್ನ ಬರೀಬೇಕಾಗುತ್ತೆ ನಮ್ಮ ಓನ್ ಸೆಂಟೆನ್ಸಲ್ಲಿ. ಸೊ ಹಾಗಾಗಿ ನೋಡಿ ಮಾಡ್ಬೋದು, ಆದರೆ ನಿಮಗೆ ಒಂದು ಕ್ವಶನಲ್ಲಿ ಇದು ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ಏನು ಮಾಡ್ತೀನಿ, ಸ್ಕಿಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾವಾಗ GPT ಬಿಡ್ತಾರಲ್ವ, ಸೊ GPT ಬಿಟ್ಟಾಗ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಲ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ HSTR ಮತ್ತು PSTR ಕೂಡ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೋಡಿ ನೆಕ್ಸ್ಟು ಮೌಂಟೇನ್ ಕ್ಲೈಂಬಿಂಗ್ ಅಂತ ಪೋಯಮ್ ಇದೆ. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪೋಯಮ್ಗೆ ಸಂಬಂಧಪಟ್ಟಿದೆ. ಆನ್ಸರ್ ದ ಫಾಲೋವಿಂಗ್ ಇದೆ. 3-4 ಸೆಂಟೆನ್ಸ್ ಇದೆ. ಸ್ಟಾಂಜಾ ಇದೆ. ರೈಟ್ ದ ಮೀನಿಂಗ್ ದಿಸ್ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಡಿಕ್ಷನರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬೇಕಾಗಲ್ಲ. ಓಕೆ, ಪ್ರಾಜೆಕ್ಟ್ ವರ್ಕ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವಿತ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಲೆಸನ್ ಇದೆ. ಸೊ ಇಲ್ಲಿ ನೋಡೋಣ ಯಾವುದೆಲ್ಲ ಗ್ರಾಮರ್ ಪಾರ್ಟ್ ಕೊಟ್ಟಿದ್ದಾರೆ ಅಂತ. ಪ್ಯಾಸೇಜನ್ನ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಕಂಪ್ಲೀಟ್ ಆಗಲಿ ಒಂದೇ ಒಂದು ವಿಡಿಯೋಲಿ ನಿಮಗೆ ಈ ಒಂದು 6th ಲೆಸನಲ್ಲಿ ಎಷ್ಟು ಪ್ಯಾಸೇಜ್ ಇದೆ, 7th ಲೆಸನಲ್ಲಿ ಎಷ್ಟು ಪ್ಯಾಸೇಜ್ ಇದೆ ಎಲ್ಲವನ್ನು ಮುಗಿಸ್ಕೊಡ್ತೀನಿ. ಓಕೆನಾ. ನೋಡಿ, ಇದೆಂದ ಫೈಂಡ್ ದ, ಇಲ್ಲಿ ಇದು ಬೇಡ. ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ಎಸ್, ಇದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸೊ ಯಾವುದು ನೆಕ್ಸ್ಟ್ ಲೆಸನ್ ಇದೆ ಇದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ವರ್ಡ್ಸ್ ಇನ್ ಗಿವನ್ ಅಂತ. ಸೊ ಇಲ್ಲಿ ಏನಂತಾರೆ, ಸಂಬಂಧಗಳು ಯಾವ ರೀತಿ ಕರಿಬಹುದು ಅಂತಕ್ಕಂಥದ್ದು ಇದೆ. ಓಕೆನಾ. ನೆಕ್ಸ್ಟ್ ವಿತ್ ದ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ನಿಮಗೆ 5ನೇ ಪ್ರಶ್ನೆ ಇದಾಗಿರುತ್ತೆ. ಸೊ ಒಂದೊಂದೇ ನೋಡ್ತಗೋಣ. ಯಾರಿಗೆಲ್ಲ ಆನ್ಸರ್ ಬರುತ್ತೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿದ್ರು ಕೂಡ ತುಂಬಾ ನಿಮಗೇನೆಂದರೆ ಸ್ವಮೌಲ್ಯಮಾಪನ ಅಂತ ಕರಿತೀವಲ್ಲ, ಸೆಲ್ಫ್ ಮಾಡ್ಕೊಂಡಂಗೆ ಆಗುತ್ತೆ. ಓಕೆ, ಪೇರೆಂಟ್ಸ್ ಆರ್ ಕಾಲ್ಡ್ ಇನ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಕರಿತೀವಿ. ಇದು ಈಸಿಯಾಗಿದೆ. ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಕರಿತೀವಿ. ಇದು 1 ಅಂತ ಹಾಕೊಳ್ಳೋಣ. ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಆರ್ ಕಾಲ್ಡ್ ಸಿಬ್ಲಿಂಗ್ಸ್ ಅಂತ ಕರಿತೀವಿ. ಓಕೆ, ಸೊ ಮದರ್ ಸಿಸ್ಟರ್ ಕಾಲ್ಡ್ ಏನಂತ ಕರಿತೀವಿ? ಮದರ್ ಸಿಸ್ಟರ್ಗೆ ನಾವು ಆಂಟ್ ಅಂತ ಕರಿತೀವಲ್ವಾ. ಸೊ ಹಾಗಾಗಿ ಇಲ್ಲಿ ಆಂಟ್ ಅಂತ ತಗೋಣ. ಬ್ರದರ್ಸ್ ಡಾಟರ್ ಈಸ್ ಕಾಲ್ಡ್ ವಾಟ್? ಏನಂತ ಕರಿತೀರಾ? ಹಾಂ, ನೈಸ್ ಅಂತ ಕರಿತೀರಲ್ವಾ. ಸೊ ಇಲ್ಲಿದೆ ನೋಡಿ. ಡ್ಯಾಡ್ಸ್ ಬ್ರದರ್ ಈಸ್ ಕಾಲ್ಡ್, ಡ್ಯಾಡ್ನ ಬ್ರದರ್ಗೆ ನಾವು ಅಂಕಲ್ ಅಂತ ಕರಿತೀವಿ. ಸೊ ಇದು 5ನೇದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಪ್ರಿಪೊಸಿಷನ್ ಗಿವೆನ್ ದ ಬಾಕ್ಸ್. ನೋಡಿ, ಇಲ್ಲಿ ನಾವು ಪ್ರಿಪೊಸಿಷನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಪ್ಲೀಸ್ ಟೆಲ್ ಮೀ ಡ್ಯಾಶ್ ಯುವರ್ ವಿಲೇಜ್. ಪ್ಲೀಸ್ ಟೆಲ್ ಮೀ ಅಬೌಟ್ ಯುವರ್ ವಿಲೇಜ್. ಯಾವುದಾಗುತ್ತೆ? ಅಬೌಟ್ ಯುವರ್ ವಿಲೇಜ್ ಇದಾಗುತ್ತೆ ನೋಡಿ. 1 ಅಬೌಟ್. ಎಸ್. 2ನೇ ನೋಡಿ, ದ ಸ್ಕೂಲ್ ಬೀಯಿಂಗ್ಸ್ ಡ್ಯಾಶ್ ಟುಡೇ.
ದ ಸ್ಕೂಲ್ ಬಿಗಿನ್ಸ್ ಡ್ಯಾಶ್ ಟುಡೇ. ಸ್ಕೂಲ ಯಾವಾಗ ಸ್ಟಾರ್ಟ್ ಆಗುತ್ತೆ? ಫ್ರಮ್. ದ ಸ್ಕೂಲ್ ಫ್ರಮ್ ಎಸ್, ದ ಸ್ಕೂಲ್ ಫ್ರಮ್ ಬಿಗಿನ್ಸ್ ಟುಡೇ ಅಂತ ಆಗುತ್ತೆ. ಎಲ್ಲಿದೆ ಇಲ್ಲಿ? ಫ್ರಮ್ ಇಲ್ಲಿದೆ ನೋಡಿ, 2. ದ ಬಾಯ್ ವಾಸ್ ಅಡ್ಮೇರ್ಡ್ ಡ್ಯಾಶ್ ದ ಟೀಚರ್. ಏನಾಗುತ್ತೆ? ಬೈ ಟೀಚರ್ ಆಗುತ್ತೆ, ಬೈ ದ ಟೀಚರ್. ಓಕೆ. ಹಿ ಲಿವ್ಸ್ ಡ್ಯಾಶ್ ದೆಹಲಿ. ಹಿ ಲಿವ್ಸ್ ಇನ್ ದೆಹಲಿ. ಎಸ್. ಐ ಶಾಲ್ ನಾಟ್ ಬಿ ದೇರ್ ಡ್ಯಾಶ್ ಆನ್ ಅವರ್. ಫಾರ್ ಎ ಅವರ್. ಎಸ್. ಬನ್ನಿ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿಂದ ರೀಡ್ ದ ಪ್ಯಾಸೇಜ್ ಅಂತ ಕೊಟ್ಟಿದ್ದಾನೆ. ಇದನ್ನು ಸ್ಕಿಪ್ ಮಾಡೋಣ, ಯಾಕಂದರೆ 1 ಅವರ್ ನಿಮಗೆ ಈ ಪ್ಯಾಸೇಜ್ ಓದೋಕ್ಕೆ ಬೇಕಾಗತ್ತೆ. ಓಕೆನಾ? ನೋಡಿ ಎಷ್ಟಿದೆ ಇದು, ಒಂದು ಲೆಸನ್ ಓದೋದಷ್ಟಿದೆ ಇದು. ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಿದ್ದಾರೆ ಮೇಡಮ್ ಅಂತ. ಪ್ಯಾಸೇಜ್ಗೇ ಒಂದು ವಿಡಿಯೋ ಇರುತ್ತೆ, ಡೋಂಟ್ ವರಿ. ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ. ಇದು ಲೆಸನ್ ಸಂಬಂಧಪಟ್ಟಿದೆ. ಅಕಾರ್ಡಿಂಗ್ ಟು ದ ಪೋಯೆಟ್, ಕೈಂಡ್ನೆಸ್, ಲೈಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಸ್ಕಿಪ್ ಮಾಡ್ತಾ ಇದ್ದೀನಿ. ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ರೈಟ್ ದ ರೈಮಿಂಗ್ ವರ್ಡ್ಸ್ ಫಾರ್ ದ ಗಿವನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ರೈಮಿಂಗ್ ವರ್ಡ್ಸ್ ತುಂಬ ಇಂಪಾರ್ಟೆಂಟು, ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ ಸ್ನೇಹಿತರೆ. ರೈಮಿಂಗ್ ವರ್ಡ್ಸ್ ಆಗಿರ್ಬೋದು, ಡಿಕ್ಷ್ನರಿ ವರ್ಡ್ಸ್ ಆಗಿರ್ಬೋದು, ಪದೇ ಪದೇ ಬರ್ತಾನೆ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಸರಿನಾ? ಸೊ ಫನ್ಗೆ ಸ್ನೇಹಿತರೆ ನಾವು ಏನು ಮಾಡೋಣ ಈಗ, ಫನ್ಗೆ ಯಾವ್ಯಾವ ರೈಮಿಂಗ್ ವರ್ಡ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ. ಸೊ ಫನ್ಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ, 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನಾನು 2 ಎಕ್ಸಾಂಪಲ್ನ ಬರಿತಾ ಹೋಗೋಣ. ಫನ್ಗೆ ನಾವು ಬನ್ ಬರಿಬೋದು, ರನ್ ಬರಿಬೋದು, ಸನ್ ಬರಿಬೋದು. ಓಕೆನಾ? ನೋಡಿ, ಬನ್ ಬರಿಬೋದು, ಸನ್ ಬರಿಬಹುದು, ನನ್ ಬರಿಬಹುದು. ಈ ರೀತಿ 2 ಎಕ್ಸಾಂಪಲ್ ಕೊಟ್ಟು ಸಾಕು. ಕಾಲ್ ಇದೆಯಲ್ವಾ, ಸೊ ಆಲ್ ಆಗುತ್ತೆ, ಫಾಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸ್ಮಾಲ್ ಕೂಡ ಆಗುತ್ತೆ. ಎಸ್. ನೋಡಿ, ಟೆಲ್ ಇದೆಯಲ್ವಾ, ಟೆಲ್ಗೆ ಬೆಲ್ ಆಗುತ್ತೆ, ಫೆಲ್ ಆಗುತ್ತೆ, ಸೆಲ್ ಆಗುತ್ತೆ. ಈ ರೀತಿ ಎಕ್ಸಾಂಪಲ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅಂತಕ್ಕಂತಹ ಲೆಸನ್ ಇದೆ. ಬನ್ನಿ ಇಲ್ಲಿ ಯಾವ ಗ್ರಾಮರ್ ಪಾರ್ಟ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಟು ಆನ್ಸರ್ ಕ್ವಶನ್ಸ್ ಇದೆ ಇಲ್ಲಿ ನೋಡಿ. ಹೂಸ್ ಆ್ಯಂಡ್ ದೀಸ್ ಕೊಟ್ಟಿದ್ದಾರೆ. ಪಿಕ್ ಔಟ್ ದ ಹಿಡನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಇದೆ ನೋಡೋಣ. ಪಿಕ್ ಔಟ್ ದ ಹಿಡನ್ ವರ್ಡ್ಸ್ ಫ್ರಮ್ ದ ಫಾಲೋವಿಂಗ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ನೋಡ ಇಲ್ಲಿ ಈ ಒಂದು ನೋಡೋಣ, ಇದೆಲ್ಲ ಯಾರಿಗೆಲ್ಲ ಬರುತ್ತೆ ಅಂತ. ಓಕೆ, ಸೊ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವ್ಯಾವ ವರ್ಡು ಈ ಒಂದೇ ವರ್ಡಲ್ಲಿ ಹಿಡನ್ ಆಗಿದೆ ಅಂತಕ್ಕಂಥದ್ದು. ಓಕೆನಾ? ಇದೊಂಥರ ಹೊಸದಾಗಿದೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಬನ್ನಿ ಇಲ್ಲಿ ನೋಡಿ. ಇದನ್ನು ನೀವು ಓದೋಕ್ಕೂ ಕೂಡ ತುಂಬ ಒಂಥರ ಯಾವ ವರ್ಡ್ಸ್ ಇದೆ ಅಂತ ಮಾಡ್ಕೋಬೋದು ನೋಡಿ. ಸೂಪರ್ ಇದೆ, ಇನ್ ಇದೆ, ಟೆಂಡ್ ಇದೆ, ಎಂಡ್ ಇದೆ ನೋಡಿ ಸ್ನೇಹಿತರೆ. ಏನೇನಿದೆ ಗೊತ್ತಾ ಈ ಒಂದು ವರ್ಡಲ್ಲಿ? ಇಲ್ಲಿ ಬರಿತೀವಿ ನೋಡಿ ನಾಡು. ಸೂಪರ್, ಇನ್, ಟೆನ್, ಎಂಡ್. ಇಷ್ಟು ಶಬ್ದಗಳು ಈ ಒಂದು ವರ್ಡಲ್ಲಿ ಹಿಡನ್ ಆಗಿದೆ ಅಥವಾ ಮುಚ್ಚಿ ಹೋಗಿದೆ ಅಂತ. ಆಟೋಮೊಬೈಲ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಆಟೋಮೊಬೈಲಲ್ಲಿ ಸ್ನೇಹಿತರೆ ಆಟೋ ಇದೆ, ಟೂ ಇದೆ, ಮೊಬೈಲ್ ಇದೆ, ಬಿಲ್ ಕೂಡ ಇದೆ. ಓಕೆ ನೋಡಿ. ವೆಜಿಟೇಬಲಲ್ಲಿ ಏನಿದೆ? ನೋಡಿ, ವೆಜಿಟೇಬಲ್. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ. ವೆಜ್ ಬರುತ್ತೆ, ಗೆಟ್ ಬರುತ್ತೆ, ಟೇಬಲ್ ಬರುತ್ತೆ, ಏಬಲ್ ಬರುತ್ತೆ. ಇಷ್ಟು ಬರ್ತಕ್ಕಂಥದ್ದು. ಇಲ್ಲಿ ಬಿಟ್ಟಲ್ವ ನಾನು ಕಾರ್ಪೆಂಟರ್ ಅಂತ. ಸೊ ಕಾರ್ಪೆಂಟರಲ್ಲಿ ಕಾರ್ ಬರುತ್ತೆ, ಪೆನ್ ಬರುತ್ತೆ, ಟೆನ್ ಬರುತ್ತೆ ನೋಡಿ. ಓಕೆ, ವೆಜಿಟೇಬಲ್ ಈಗಾಗಲೇ ಹೇಳಿದೆ ನಿಮಗೆ. ಇನ್ನು ಲಾಸ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ಏನು ಬರುತ್ತೆ ಅನ್ನೋದೇ ಆದರೆ ಈ ಅಲ್ವಾ. ಸೊ ಈ ಆಪ್ಷನ್ನಲ್ಲಿ ಸ್ನೇಹಿತರೆ
ಚೈನ್ ಬರುತ್ತೆ, ಪೆನ್ ಬರುತ್ತೆ, ಮೆನ್ ಬರುತ್ತೆ ನೋಡಿ. ಓಕೆನಾ? ಎಸ್. ನೆಕ್ಸ್ಟ್ ಹೋಗೋಣ. ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್, ವೆರಿ ಇಂಪಾರ್ಟೆಂಟ್. ಅಗೇನ್ ಅಡ್ಜೆಕ್ಟಿವ್ ಬಗ್ಗೆ ಇಲ್ಲಿ ಬಂದಿರತಕ್ಕಂಥದ್ದು. ಬನ್ನಿ ಏನೆಲ್ಲ ಅಡ್ಜೆಕ್ಟಿವ್ ಇದೆ ಒಂದು ಸೆಂಟೆನ್ಸಲ್ಲಿ ಅಂತ ನೋಡ್ತಾ ಹೋಗೋಣ. ಮದರ್ ಸರ್ವ್ಡ್ ಹಾಟ್ ಕಾಫಿ ಟು ಆಲ್. ಓಕೆ, ಮದರ್ ಸರ್ವ್ಡ್ ಹಾಟ್ ಕಾಫಿ. ಕಾಫಿ ಅನ್ನೋದು ನೌನೇ ಆಗಿದ್ರೆ ಸ್ನೇಹಿತರೆ, ಇಲ್ಲಿ ಹಾಟ್ ಅಂತಕ್ಕಂಥದ್ದು ಕಾಫಿ ಹೆಂಗಿದೆ, ಹಾಟ್ ಆಗಿದೆ. ಹಾಗಾಗಿ ಹಾಟ್ ಇಲ್ಲಿ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ದ ಕಲರ್ಫುಲ್ ಫ್ಲವರ್ಸ್ ಬ್ಲೂಮ್ಡ್ ಇನ್ ದ ಗಾರ್ಡನ್. ದ ಕಲರ್ಫುಲ್ ಯಾವ ರೀತಿ ಆಗಿದೆ ಫ್ಲವರು, ಕಲರ್ಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ದ ಹ್ಯಾಪಿ ಡಾಗ್ ವೆಜ್ಡ್ ಹಿಸ್ ಏನು ಕೊಟ್ಟಿದ್ದಾರೆ, ಹಿಸ್ ಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಇಂಥ ಟೇಲ್ ಆಗಿದೆ. ದ ಹ್ಯಾಪಿ ಅಂತಿರೋದ್ರಿಂದ ಇಲ್ಲಿ ಹ್ಯಾಪಿ ಅಂತಕ್ಕಂಥದ್ದು ಆಗುತ್ತೆ. ಡಾಗ್ ಹೆಂಗಿದೆ, ಹ್ಯಾಪಿಯಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ದ ಬ್ರೈಟ್ ಸನ್ ಶೈನ್ ಇನ್ ದ ಸ್ಕೈ ಅಂತ ಕೊಟ್ಟಿದ್ದಾರೆ ಅಲ್ವಾ. ದ ಬ್ರೈಟ್ ಸನ್ ಹೆಂಗಿದ್ದಾನೆ, ಬ್ರೈಟ್ ಆಗಿದ್ದಾನೆ. ಹಾಗಾಗಿ ಬ್ರೈಟ್ ಅಡ್ಜೆಕ್ಟಿವ್ ಆಗುತ್ತೆ. ದ ಲೌಡ್ ಬೆಲ್ ರಂಗ್ ಇನ್ ದ ಮಾರ್ನಿಂಗ್. ಓಕೆ, ಸೊ ಇಲ್ಲಿ ಬೆಲ್ ಹೆಂಗಾಗಿದೆ, ಲೌಡ್ ಆಗಿದೆ. ದ ಬಿಗ್ ಲಾಯನ್ ವಾಸ್ ರೋರಿಂಗ್. ದ ಬಿಗ್ ಲಾಯನ್ ವಾಸ್ ರೋರಿಂಗ್. ಸೊ ಲಾಯನ್ ಹೆಂಗಿದೆ, ಬಿಗ್ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಎಸ್. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈಸಿಯಾಗಿದೆ ಎಲ್ಲವೂ ಕೂಡ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಂತ ಇದೆ ನೋಡಿ. ಇಲ್ಲಿ ವರ್ಬ್ಸ್ ಕೊಟ್ಟಿದ್ದಾನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನಾವಿಲ್ಲಿ ವರ್ಬ್ಸ್ ನೋಡ್ತಾ ಹೋಗೋಣ. ದ ಡಾಗ್ ಈಸ್ ಡ್ಯಾಶ್ ಫ್ರಮ್ ಹಾಫ್ ಆ್ಯನ್ ಅವರ್. ಸೊ ನಾಯಿ ಏನಿದೆ, ಹಾಫ್ ಆನ್ ಅವರ್ದಿಂದ ಅದು ಬೊಗಳ್ತಾನೇ ಇದೆ. ಬೊಗಳ್ತಾ ಇದೆ ಅಂದರೆ ಏನು ಮಾಡ್ಬೇಕು ನಾವಿಲ್ಲಿಗ, ವರ್ಬ್ ಹೆಂಗಿರುತ್ತೆ, ಕಂಟಿನ್ಯೂಸ್ ಪ್ರೊಸೆಸಲ್ಲಿ ಇರುತ್ತೆ. ಸೊ ಬ್ರಾಕಿಂಗ್ ಅಥವಾ ಬಾರ್ಕಿಂಗ್ ಅಂತ ಆಗುತ್ತೆ. ಓಕೆನಾ, ಬೊಗಳುವುದು ಅಂತ ನಾವು ಅಂತೀವಲ್ಲ, ಅದು ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ ನೀವು. ಬಾರ್ಕಿಂಗ್ ಅಂತ ಆಗುತ್ತೆ. ಒಂದು ನಿಮಿಷ. ಎಸ್, ING ಫಾರ್ಮ್ ಹಚ್ಚಬೇಕಾಗುತ್ತೆ. ಓಕೆ, ದ ಲೇಡೀಸ್ ಆರ್ ಡ್ಯಾಶ್ ಫಾರ್ ಎ ಮೂವಿ. ದ ಲೇಡೀಸ್ ಆರ್ ಗೋಯಿಂಗ್ ಫಾರ್ ಎ ಮೂವಿ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿ ಆರ್ ಡ್ಯಾಶ್ ಸ್ಪೆಲ್ಲಿಂಗ್ಸ್ ಇನ್ ಅವರ್ ಗಾರ್ಡನ್. ಸೊ ಏನಾಗುತ್ತೆ ಇಲ್ಲಿ, ಪ್ಲ್ಯಾಂಟಿಂಗ್ ಆಗುತ್ತೆ. ಓಕೆ, ಪ್ಲಾಂಟಿಂಗ್ ING ಫಾರ್ಮ್ ಹಚ್ಚಿ. ಆಲ್ರೆಡಿ ಅವರು ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ING ಹಚ್ಚಿದರೆ ಮುಗ್ದು ಹೋಗುತ್ತೆ. ಗರ್ಲ್ಸ್ ಆರ್ ಡ್ಯಾಶ್ ಇನ್ ದ ಲೇಕ್. ಸ್ವಿಮ್ಮಿಂಗ್ ಆಗುತ್ತೆ. ಓಕೆ, ಸಾನಿಯಾ ಈಸ್ ನಾಟ್ ಎ ಡ್ಯಾಶ್ ಮ್ಯಾಗ್ಝಿನ್ ಅಂತ ಕೊಟ್ಟಿದ್ದಾರೆ. ರೀಡಿಂಗ್ ಅಂತ ಆಗುತ್ತೆ. ಓಕೆ, ಏನಾಗುತ್ತೆ, ರೀಡಿಂಗ್ ಅಂತ ಆಗುತ್ತೆ. ಪ್ರೀತಮ್ ಈಸ್ ಡ್ಯಾಶ್ ಹಿಸ್ ನೋಟ್ಬುಕ್. ಪ್ರೀತಮ್ ಈಸ್ ನಾಟ್ ಕವರಿಂಗ್ ಅಂತ ಆಗುತ್ತೆ. ಎಸ್, ಎಲ್ಲದಕ್ಕೂ ಕೂಡ ING ಫಾರ್ಮ್ನ ಹಚ್ಚಿದ್ರೆ ಅದು ವರ್ಬು ಕಂಟಿನ್ಯೂಸಲ್ಲಿ ಇದು ಇರ್ತಕ್ಕಂಥದ್ದು. ಅದರಿಂದ ನೀವು ING ಫಾರ್ಮ್ ಹಚ್ಚಿದ್ರೆ ಅದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ನೋಡೋಣ. ರೀಡ್ ದ ಫಾಲೋವಿಂಗ್ ಕನ್ವಿಕೇಷನ್ ಅಂತ ಇದು ಬೇಕಾಗಿಲ್ಲ ಸ್ನೇಹಿತರೆ. PDF ಹಾಕ್ರಿ ಅಂತ ತುಂಬ ಜನ ಹಾಕಿದ್ದೀರಾ. PDF ನಾನು ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೋಡೋಣ ಎಷ್ಟಾಯಿತು. 15 ನಿಮಿಷದ ವಿಡಿಯೋ ಆಗಿದೆ. ಬನ್ನಿ ಇನ್ನೂ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಯಾಕಂದರೆ ಇರೋದೇ 8 ಲೆಸನ್ಸ್ ಇದೆ. ಎಸ್, ಇದು ಒಂದು ಆದರೆ ಮುಗ್ದೋಯ್ತು ನೋಡಿ. ನಿಮ್ಮ 7th ಫುಲ್ LBA ಕ್ವಶನ್ಸ್ ಮುಗೀತು. ಇದನ್ನು ನೋಡಿಬಿಡೋಣ. ನಿಮ್ಮ ಇಡೀ 7ನೇ ತರಗತಿಯ LBA ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಓಕೆ, ಸೊ ಬನ್ನಿ ನೋಡಿ. ಇದೆಲ್ಲ ಪೊಯಮ್ಗೆ ಸಂಬಂಧಪಟ್ಟಿದೆ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಎಸ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಕರೆಕ್ಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಓಹ್, ಇಲ್ಲಿ ಯಾವುದೇ ಒಂದು ಏನಂತಂದರೆ ಸ್ನೇಹಿತರೆ ಗ್ರಾಮರ್ ಇಲ್ಲ ನೋಡಿ. ಇಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಹಾಗಾಗಿ ಇಲ್ಲಿಗೆ ಏನಾಗುತ್ತೆ, ವಾವ್, ದಿಸ್ ಈಸ್ ದ ಬೆಸ್ಟ್. ನಮಗೆ ಒಂದು 3 ವಿಡಿಯೋ ಅಲ್ಲಿ ಆಗಿರ್ಬೋದು, ಮೇ ಬಿ 3 ವಿಡಿಯೋ ಅಲ್ಲಿ ನಿಮಗೆ ಇಡೀ
7ನೇ ತರಗತಿಯ LBA ಪ್ರಶ್ನೋತ್ತರಗಳು ಮುಗಿದಿದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಮಾಡ್ತೀರಾ ಅಥವಾ ಕಮೆಂಟ್ ಮಾಡ್ತೀರಾ. ನಾನು ಮಾಡ್ತಾಯಿದ್ದೀನಿ, ಡೈಲಿ ಕ್ಲಾಸಸ್ ಮಾಡ್ತಾಯಿದ್ದೀನಿ, ಆದರೂ ಕೂಡ ಕಂಟಿನ್ಯೂ ಮಾಡಿ ಅಂತಲೇ ಮೆಸೇಜ್ ಮಾಡ್ತಿರ್ತೀರಾ. ಸೊ ಥ್ಯಾಂಕ್ ಯು. ನನಗೆ ಟೋಟಲಿ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕಾಗಿ, ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಿರೋದಕ್ಕೆ, ಒಳ್ಳೆ ಕಮೆಂಟ್ಸ್ಗಳನ್ನು ನೀಡ್ತಿರೋದಕ್ಕೆ. ಸೊ ನಿನ್ನೆ ಅಡ್ಜೆಕ್ಟಿವ್ ಹೇಳುವಾಗ 2 ವರ್ಡ್ಗಳನ್ನು ನಾನು ಸ್ಕಿಪ್ ಮಾಡಿ ವೇರಿ ಅಂತ ಮಾಡಿದ್ದೆ, ಮುಂದೆ ಓದೇ ಇರಲಿಲ್ಲ. ಅದಕ್ಕೂ ಕೂಡ ನನಗೆ ಹೇಳಿದ್ದೀರಾ, ಅದಕ್ಕೂ ಕೂಡ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮುಂದಿಂದೆ ಹೇಳಲೇ ಇಲ್ಲ ಮೇಡಮ್, ನೀವು ಅದನ್ನು ಕರೆಕ್ಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ವಿಡಿಯೋ ಫಸ್ಟಲ್ಲೇ ನಿಮಗೆ ಕರೆಕ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಯಾರೇ ಇರಲಿ, ನೀವು LBA ಪ್ರಶ್ನೋತ್ತರಗಳನ್ನು ನಾನು ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ, ಅದನ್ನು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ, ಸುಮ್ಮನೆ ಕೇಳಿ ಬಿಟ್ಟರೆ ಏನೂ ಉಪಯೋಗ ಇಲ್ಲ. ನೀವು ಓನ್ ಆಗಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಎಲ್ಲ ಪ್ರಶ್ನೋತ್ತರಗಳು ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಏನು ಮಾಡಬೇಕೀಗ, 6th ಮುಗೀತು ನೋಡಿ, 7th ಮುಗೀತು. ಸೊ ಇವತ್ತು ಈವ್ನಿಂಗ್ ಇಲ್ಲ, ನಾಳೆಯಿಂದ 8th ಸ್ಟ್ಯಾಂಡರ್ಡ್ ನಾನು LBAನ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ತಿಳಿಸ್ತಾ, ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.